ಹಾಯ್ ಹಲೋ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಎಲ್ಲಿಗೆ ಅಂದರೆ ನಾನು ನಮ್ಮ ವೈಫ್ ನನ್ನ ಫ್ರೆಂಡ್ಸ್ ಅವ್ರ ವೈಫ್ ಸಿಸ್ಟರ್ಸ್ ಎಲ್ಲ ಒಂದು ಫ್ಯಾಮಿಲಿ ಬ್ಯಾಂಗ್ಳೂರ್ ಟು ಕೂರ್ಗ್ ಟ್ರಿಪ್ ಹೋಗ್ತಾ ಇದ್ದೀವಿ. ಸೊ ನಮ್ಮ ವೈಫು ಏನು ಮಾಡ್ತವ್ರೆ ನೋಡೋಣ ಬನ್ನಿ. ಅವ್ರಿಗೆ 9:30 ಫುಲ್ ಪ್ಯಾಕಿಂಗಲ್ಲೇ ಇದ್ದಾರೆ ನೋಡಿ, ಇನ್ನೂ ಪ್ಯಾಕಿಂಗಲ್ಲೇ ಅವರೇ. ಕೇಳಿದ್ರೆ ಶಾಪಿಂಗು ಇನ್ನೊಂದಷ್ಟು ಮಾಡಿಸಿ ಅಂತೆಲ್ಲ ಹೇಳ್ತಾರೆ. ಏನಾದ್ರು ಕೇಳಿದ್ರೆ ಲೇಡಿ ವಜ್ರಮುನಿ ಥರ ನಗಾಡ್ತಾರೆ. ನಿವೇದಿತ್ತವ್ರೆ ಹಾಯ್ ಮಾಡಿ. ಇವರೇ ನಮ್ಮ ವೈಫ್ ಅಷ್ಟೇ. 11 o'clock ಆಗ್ತಿದೆ, ಪ್ಯಾಕಿಂಗ್ ಆಗಿದೆ. ಪ್ಯಾಕ್ ಮಾಡ್ಕೊಂಡು ಹೊರಡ್ತೀವಿ. ಸೊ ನಮ್ಮ ಪಯಣ ಇನ್ನೇನು ಕಾರ್ ಹತ್ತಿ ನಮ್ಮ ಫ್ರೆಂಡ್ಸ್ನೆಲ್ಲ ಪಿಕ್ ಮಾಡೋದೆಲ್ಲ ಐತೆ. ಒಳ್ಳೆ ವೀಡಿಯೋ ಮಾಡ್ತೀನಿ, ಒಳ್ಳೆ ಫನ್, ಒಳ್ಳೆ ಎಂಟರ್ಟೈನ್ಮೆಂಟ್ ಇರುತ್ತೆ ನೋಡಿ. ಇದೊಂದು ಫುಲ್ಲು ನಮ್ಮ ಐತೆ ನೋಡ್ರಿ. ಎಲ್ಲ ಫಂಕ್ಷನ್ಗೆ ಹೋಗೋ ಥರ ರೆಡಿ ಆಗ್ತವ್ರೆ. ಹೋಗ್ತಿರೋ ಟ್ರಿಪ್ಪು ನೈಟ್ ಅದು ಸ್ಲೀಪ್ ಮಾಡ್ಕೊಂಡು ಟ್ರಾವೆಲ್ ಹೋಗ್ತೀವಿ. ಸ್ಟ್ರೈಟ್ಲಿಂಗ್ ಏನು ಬ್ಲೋ ಡ್ರೈವಿಂಗ್ ಮಾಡ್ಕೊಂಡು ಏನೇನೋ ಮನೆ ಬಿಡ್ತಾ ಇದ್ದೀವಿ. ಆಯ್ತು ಬಂದು ಇನ್ನೇನೋ ರೆಡಿ. ನಮ್ಮ ವೈಫ್ ಎಲ್ಲ ಫುಲ್ ಪ್ಯಾಕ್ ಮಾಡ್ತವ್ರೆ. ಹಂಗೆ ಹಿಂದೆ ಡಿಕ್ಕಿ ಓಪನ್ ಮಾಡಿರಿ. ಎಲ್ಲ ನಮ್ಮ ಬಾಯ್ಸ್ನ ಪಿಕ್ ಮಾಡೋಕ್ಕೆ, ಫ್ಯಾಮಿಲೀಸ್ನ ಪಿಕ್ ಮಾಡೋಕ್ಕೆ ಬರ್ತಾ ಇದ್ದೀವಿ. ಡ್ರೈವ್ ಮಾಡಬೇಕಾದಾಗ ಇವತ್ತು ಸೀಟ್ ಬೆಲ್ಟ್ ತುಂಬ ಇಂಪಾರ್ಟೆಂಟು, ಸೇಫ್ಟಿ ನೋಡಿ. ನಮ್ಮ ವೈಫು ಬಂದರು. ಭರತ್ ನಮ್ಮ ಮಚ್ಚಿ, ನನ್ನ ಚಡ್ಡಿ ದೋಸ್ತು, 20 ವರ್ಷ ಸ್ನೇಹಿತ. ನಾನು ಕುಚ್ಚಿಕು ಕಳ್ಳ, ನಾನು ಕುಚ್ಚಿಕು ಕಮ್ ವಾಷ್ಟ ನನ್ನ ಮಗ ಕಾಯ್ತಾ ಇರ್ತಾನೆ. ನಾನು ನಿಮಗೆ ಮಸ್ತಾಗಿ ತೋರಿಸ್ತೀನಿ. ರೋಡೆ ಕತ್ಲೆ ದೇವರು ಮನೆದು ಅಂತೂ ಕಾರ್ ಬಂದು ನಿಂತಿರೋದು ಗೊತ್ತಿಲ್ಲದೆ ನನ್ನ ಮಗ ಮನೇಲಿ ಇರಂಗವನೇ. ಕಳ್ಳ ಬಂದೆ. ಯಾವ್ದೋ ಧರ್ಮಸ್ಥಳ ತಿರುಪತಿ ಹೋಟೆಲ್ ಬರ್ತಾವನೆ ಶಿಷ್ಯ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಎಲ್ಲ ಹೋಯ್ತಿರೋದು ಮೂರು. ಯಾರೋ ಮದುವೆ ಹೊಲ ತಗೊಂಡವ್ರೆ. ಏನು ಮದುವೆ ಹೋಯ್ತಾ ಇದೀವಿ ನೋಡಿ. ಅವರೇ ನಮ್ಮ ತಂಗಿ. ಅವ್ರ ವೈಫು. ನೆಕ್ಸ್ಟ್ ಇನ್ನೊಬ್ರು ಈ ಮನೇಲಿ ಒಂದು ಡ್ರ್ಯಾಗರ್ ಅವ್ರೆ, ಚಿಕ್ಕರು ಎಲ್ಲ ಮಲಗಿದ್ದಾರೆ. ಅವ್ರು ಆಚೆ ಎಂಟ್ರಿ ಆದ್ಮೇಲೆ ಒಳ್ಳೆ BGM ಹಾಕ್ಬಿಟ್ಟು ನಿಮ್ಮ ಎಂಟ್ರಿ ಆಗ್ತೈತೆ. ಚಿಕ್ಕ ಮರಿ ಸಿಂಹ ನೋಡ್ರಿ, ಬಂತು ಮರಿ ಸಿಂಹ. ಹೇಳಿಲ್ವಾ ಸಿಂಹ ಉಪವಾಸ ಒಳಗಡೆ ಮಲ್ಗವ್ರೆ ನೋಡ್ರಿ. ಸಂಪ್ರದಾಯ ಇಲ್ಲ, ಶಾಸ್ತ್ರ ಇಲ್ಲ. ಮೆಟ್ಟಂತಲ್ಲಿ ಹೋಯ್ತೀವಿ, ಮೈ ತುಂಬ ಗಮ್ಮಂತ ಸೆಂಟ್ ಹಾಕೊಂಡು ತಲೆ ಕೂದಲು ಬಿಟ್ಕೊಂಡು. ಏನು ಸಂಪ್ರದಾಯ ಇವ್ ನೋಡಿ. ಹೈಟ್ ಇಲ್ಲ ಅಂದ್ರೆ ಏನು, ಅವನೇ ಫುಲ್ಲು 3 ಅಡಿ ಇದೆಯಾ, ಹೊಡೆದ ಕೆಳಗಡೆ ಹೋಗ್ತೀಯಾ. ಅತ್ಲೇಲು ಅರ್ಧ ರಾತ್ರಿಯಲ್ಲಿ ಏನೋ ಗಾನ ಭಜನ ಆಡ್ತವ್ರು ಇವರಿಬ್ರು ಅಣ್ಣ ತಂಗಿ. ದೊಡ್ಡ ಫ್ರಾಡ್ಗಳು ಇವರಿಬ್ರು. ಪರ್ಫಾರ್ಮೆನ್ಸ್ಗೆ ಆಸ್ಕರ್ ಅವಾರ್ಡೇ ಕೊಡಬೇಕು. ಇಬ್ಬರು ದೊಡ್ಡ ನಂಬರ್ 1 420ಗಳು. ಇಲ್ಲಿಗೆ ಕಟ್ ಮಾಡ್ತೀನಿ. ಇನ್ನೊಂದು ಫ್ಯಾಮಿಲಿ ಬರ್ತಾ ಇದೆ, ಅವ್ರಿಗೆ ವೆಯ್ಟಿಂಗು. ಅವ್ರನ್ನ ನೋಡೋಣ. ನೋಡ್ರಿ ಹೇಳಿಲ್ಲ ಸಿಂಹ. ಅಂದಾಗೆ ಕೀರ್ತಿ ಅವರೇ ಎಲ್ಲ ಹೋಗ್ತಾ ಇದೀವಿ. ಶುಭರಾತ್ರಿ. ಗುಡ್ ನೈಟ್. ನಾಳೆ ಬೆಳಗ್ಗೆ ಸಿಗ್ತೀನಿ. ಇವ್ರು ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮರು. ಈ ಹೆಣ್ಮಕ್ಳಿಗೆ ಮಿರರ್ ಸಿಕ್ಕಿದ್ರು ಅಷ್ಟೇ, ಮೊಬೈಲ್ ಕ್ಯಾಮ್ರಾ ಸಿಕ್ಕಿದ್ರು ಅಷ್ಟೇ. 3 ಸಲ ಕೂದಲು ಸರಿ ಮಾಡ್ಕೊಳ್ಳೋದು ಬಿಟ್ರೆ ಏನೋ ಗೊತ್ತಿಲ್ಲ. ಸೀರಿಯಸ್ಲಿ ನಾನು ರೆಕಾರ್ಡ್ ಮಾಡ್ತಾ ಇದ್ದೀನಿ. ಓ ಯೇ ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಫುಲ್ ಲಾಗ್. ಗೊತ್ತಾಗಿರುತ್ತೆ. ಮುಂದಿನ ಜನ್ಮ ಅಂತಿದ್ರೆ ಮನುಷ್ಯನ ಜನ್ಮನೇ ಬೇಡ. ನಮ್ಮ ತಂಗಿನ ಹಂಗೆ ಹಿಂಗೆ ಹೊಡೆ ಸೈಡ್ ಕಳಿಸ್ಬಿಟ್ರು. ನೋಡೋ ಮಕ ನೋಡ್ರಿ, ಸಾವಿತ್ರಮ್ಮ ತರ ಏನು ಆಕ್ಟಿಂಗ್ ಮಾಡ್ತೀವಿ ರಾಜಾ. ಮರಿಸಿಂಹ ಅಂದ್ಬಿಟ್ಟು ನೋಡಿ. ಇನ್ನೇನು ಹೊಡೋಣ ದೇವಸ್ಥಾನ ಗಂಟ. ಹಂಗೆ ಹೇಳಿದ್ರ ದೇವಸ್ಥಾನ ಹತ್ರ ಬರಕ್ಕೆ ಹೇಳ್ಬಿಡಿ ಒಂಚೂರು ನೋಡಿ. ಎಲ್ಲ ರೆಡಿ ಆಗಿದೆ, ಏನಿದು ಪಯಣ ಶುರುವಾಗಿದೆ.
ಅಲ್ಲೇ ಮುಂದೆ ದೇವಸ್ಥಾನ ಇದೆ ನಮ್ಮ ವಿನಾಯಕ ಗಾಡಿ ರೈಟ್ ಟೆಂಪಲ್. ಸೈಡ್ ಅಲ್ಲಿ ರೆಡಿ ಆಗಿದೆ ನೋಡಿ. ವಿನಾಯಕ ಟೆಂಪಲ್ಗೆ ಹೋಗಿ ಇನ್ನೇನು ದೇವಸ್ಥಾನ ಹತ್ರ ಹೋಗ್ಬಿಟ್ಟು ಇನ್ನೊಂದು ಬ್ಯಾಚ್ ಬರ್ತದೆ ಅವ್ರನ್ನ ಮಾಡ್ತಿರೋದು ಕಳ್ಸ್ಬಿಟ್ಟು. ಲಾಗೋಸ್ಕರ, ಅದಕ್ಕೋಸ್ಕರನೇ ರೋಡು ಇಲ್ಲೇ ಇದೆ, ಗಾಡಿ ಇಲ್ಲೇ ಇದೆ, ಇಲ್ಲೇ ಇದ್ ಮಾಡ್ತಾರೆ. ಹೌದಾ ಆಯ್ತು ನೋಡ್ರಿ, ಇಷ್ಟೊತ್ತು ಟಯರ್ಡ್ ಆಗಿ ವೆಯ್ಟ್ ಆಗಿರೋರೆಲ್ಲ ಇಲ್ಲಿ ನೋಡ್ರಿ ಎಲ್ಲ ಮಜಾ ಮಾಡ್ತಾವ್ರು ನೋಡ್ರಿ. ಇವರೆಲ್ಲ ಇವ್ರನ್ನ ನೋಡ್ರಿ, ಇವ್ರು ನಮ್ಮ ತಂಗಿ, ಅವರು ನಮ್ಮ ತಂಗಿ, ಇವ್ರು ನಮ್ಮ ವೈಫು. ನೋಡ್ರಿ ನಮ್ಮ ಮನೆ ಸಿಮಾ. Prashant's wife taking over in the absence of Prashant. Bro, ಏನಕ್ಕೆ ಹೋಗ್ತಿರೋದು ಅವರು? ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು. ಏನಕ್ಕೆ ಹೋಗ್ತಿರೋದು? Unserious boys I don't know. ನಿನ್ ಜನ್ಮಕ್ಕೆ ಹೋಗೋ. Why they have survived. ಟ್ರಿಪ್ ಹೋಗ್ತಾ ಇದ್ದಾರೆ, ಬ್ಯಾಗ್ ಮನೆ ಹತ್ರ ಬಿಟ್ಟು ಬಂದಿದ್ದಾರೆ. ಅದು ಅವನ ವೈಫ್ ಬ್ಯಾಗ್ ನೇ ಬಿಟ್ಟು ಬಂದಿಲ್ಲ. Few moments later. ತಂದ್ರ ಬ್ಯಾಗ್ ಗೈಸ್. ಎಲ್ಲರೂ ನೋಡ್ರಿ, ಆಗ್ಲೇ ನಮ್ಮ ಇಂತಿಗೆ ದೇವರು ಅಂದ್ರೆ ಭಯ ಭಕ್ತಿ. ಅದು ದೇವಸ್ಥಾನ ನೋಡಿದಾಗ ಅಷ್ಟೇ. ಮಚ್ಚಿ ಅರ್ಧ ರಾತ್ರಿಯಲ್ಲಿ ಪೂಜಾರಿ ಆಗ್ಬಿಟ್ಟವನೆ. ಅವ್ನು ಇಷ್ಟೊತ್ತಲ್ಲಿ ಹಚ್ಚ ಊದ್ಬತ್ತಿನೇ ಬೇರೆ, ಬಟ್ ಇವತ್ತಷ್ಟರ ಊದ್ಬತ್ತಿನೇ ಬೇರೆ. ನೋಡಿ ಎಲ್ಲರೂ ಏನಿದ್ರು ಓಲ್ಡ್ ಇಸ್ ಗೋಲ್ಡ್ ಗೋಲ್ಡೆ. ಇವರೆಲ್ಲ ಸ್ವಲ್ಪ ನ್ಯೂ. ಒಂದು ಕರ್ಪೂರ ಹಚ್ಚಕ್ಕೆ ಬರಲ್ಲ ನೋಡ್ರಿ, ಹೆಂಗ್ ಹಚ್ಚೋದು ಅಂತ ಕೇಳ್ತಾವ್ರೆ. ಮಹಾದೇವ್ ಏಯ್ ಮಗಳೇ, ಮಲ್ಗಳು ನೋಡಿ ಆಗ್ಲೇ ಹೇಳು. ಕಾಫಿ ಕುಡಿಯಕ್ಕೆ ಬಂದು ಯಾಕೆ ಮಾಡಿಲ್ಲ ಅಂದರೆ ಎಲ್ಲ ಸ್ವಲ್ಪ ಊದ್ಬತ್ತಿ ಹಚ್ಚಿದ್ರು, ಅದಕ್ಕೆ ಏನೂ ಮಾಡಿಲ್ಲ. ನೋಡ್ರಿ ಇವ್ರು ಯಾವುದೋ ವೀಡಿಯೋ ತೋರಿಸ್ಬಿಟ್ಟವ್ರೆ ಫುಲ್ಲು. ಬಾ ನೋಡ್ರಿ, ಎಲ್ಲ ಏನು ಫ್ರೆಶ್ ಆಗೋರೆ. ಇನ್ನು 1 ಅವರ್ ಆದ್ಮೇಲೆ ಅವ್ರ ಮಕಾನೆಲ್ಲ ನಾನು ತೋರಿಸ್ತೀನಿ. ಬಿಡ್ದು ಟೋಲಲ್ಲಿ ಇದ್ದೀವಿ. ನೋಡ್ರಿ ಎಲ್ಲರೂ ಫೋಟೋ ರೆಡಿ ಆಗ್ಬಿಟ್ಟವ್ರೆ. ಇವರು ಜರ್ಮನಿ, ಇವರು ನೆದರ್ಲ್ಯಾಂಡು, ಇವರು ನಿಮನ್ಸು, ಇವರು USA, ಇವರು UK, ಇವರು ನೆದರ್ಲ್ಯಾಂಡು, ಇವರು ಶ್ರೀಲಂಕಾ ಪಕ್ಕ ಯಲಂಕ. ನಮ್ದು ಇಲ್ಲೇ ಜಾಡಿಲಿ ಪ್ರಕಾರ ಸಿಂಗಾಪುರ. ಇದು ನಮ್ಮ ಫ್ಯಾಮಿಲಿ. ನಮ್ಮ ಬಂಧ ಅನುಬಂಧ ಸ್ವರ್ಗವೇ ನಾಚುವ ಹಾಗಿವೆ. ಫೈನಲಿ ಊರಿಗೆ ಬಂದು ಎಲ್ಲಿದ್ದೀವಿ ಅಂದರೆ ದುಬಾರೆ ಕ್ಯಾಂಪು. ಇಲ್ಲಿ ನೋಡ್ರಿ, ಹಂಗೆ ಒಳ್ಳೆ ಯಾರೋ ತೊಳಕ್ಕೆ ಗಿಡ ಹಾಕವ್ರೆ, ನದಿ ಹರಿದಿದೆ. ಸೊ ಈ ಕಡೆ ಅಂತೂ ಒಳ್ಳೆ ವ್ಯೂ ಇದೆ ನೋಡ್ರಿ, ಮಸ್ತಾಗಿ ಕಾಣಿಸ್ತೈತೆ. ನಮ್ಮ ವೈಫು, ನಮ್ಮ ತಂಗಿ ಇಬ್ಬರು ಬರ್ತಾ ಇದ್ದಾರೆ. ಸೊ ಇದಂತೂ ಒಳ್ಳೆ ವ್ಯೂ. ಬೆಳಗ್ಗೆ ಹೊತ್ತು ಮಲ್ಕ ತೊಳೆದಿಲ್ಲ ಅಂದ್ರೆ ಏನು ಪಳ್ಪಳ ಅಂತವ್ರು ಇಬ್ರು. ಬಿಕಾಸ್ ಅದೇನೂ ಇಲ್ಲ, ಅದು ನ್ಯಾಚುರಲ್ ಅಲ್ಲ, ಏನಿಲ್ಲ. ಇದು ನನ್ನ ಕಾರ್ ಲೈಟ್ ಹೊಡಿತಾರೆ ಇಟ್ಕೊಂಡು ಸ್ವಲ್ಪ ಬೆಳಗಿರೋದು. ಕಾರಲ್ಲೆಲ್ಲ ಯಾವುದೋ ಹಳೆ ಹಾಕೊಂಡು ಜಡಿ ಕೊಡ್ತಾಯಿದ್ರು, ಅದಕ್ಕೆ ನಿದ್ದೆ ಬಂದ್ಬಿಡ್ತು. ನಮ್ಮ ತಂಗಿ ಫುಲ್ಲು ಲಿಕಾ ಅಂತಾನೆ ರೀ ಅವಳು. ವೈಫ್ ನೋಡ್ರಿ, ಐಫೋನ್ ಇಟ್ಕೊಂಡು ಫುಲ್ ನೇಚರ್ಗೆ ಹೇಳ್ಬಿಟ್ಟಿದ್ರೆ. ಮೇಡಮ್ ನಿಮ್ಮ ಅಭಿಪ್ರಾಯ ಏನು ಮೇಡಮ್? ನೀವು ಇಲ್ಲಿ ಬಂದಿರೋದಕ್ಕೆ ಏನು ಅನ್ಕೊಂತೀರಾ ಮೇಡಮ್? ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಇನ್ನು ನಮ್ಮ ಚೇತನ್ ಬ್ರೋ ಬರ್ತಾವ್ರೆ, ಇನ್ನೂ ಬಂದಿಲ್ಲ. ಬರ್ತಾವ್ರೆ. ಅವ್ರ ಗಾಡಿಯಲ್ಲೆಲ್ಲ ಶೋಡ್ ಔಟ್ ಆಗ್ಬಿಟ್ಟಿದ್ದಾರೆ. ಬೆಂಗಳೂರಿಂದ ಒಂದು 60-70 ಕಿಲೋಮೀಟರ್ ಬಂದ ಮೇಲೆ ಒಬ್ರು ಮಲಗೋರು, ಅವ್ರು ಇನ್ನೂ ಒಳ್ಳೆ ನಿದ್ದೆಲಿದ್ದಾರೆ. ತೋರಿಸ್ತೀನಿ ನೋಡ್ರಿ, ನಮ್ಮವ್ರು ಬಂದ್ರು ರೀ, ಇವಾಗ ಬಂದ್ರು ನೋಡ್ರಿ. ಚೇತನ್ ಬ್ರೋ ಹೆಂಗಿತ್ತು ಟ್ರಾವೆಲ್? ಸೂಪರ್ ಆಗಿತ್ತು. ಯಾರು ಓಡಿಸಿದ್ದು? ಅವ್ನು ಮಲ್ಕೊಂಡ್ಬಿಟ್ಟಿದ್ದ ತಾನೆ. ಅವ್ನು ಸುಮ್ಮನೆ ಅವನು ಹೆಂಗ್ ಗೊತ್ತಾ, ಈ ಬಸ್ಸಲ್ಲೆಲ್ಲ ಸ್ಪೇರ್ ಡ್ರೈವರ್ ಸಿಕ್ಕಿರ್ತಾರೆ ಗೊತ್ತಾ, ಹಂಗೆ ನನ್ನ ಮಗ 50 ಕಿಲೋಮೀಟರ್ ಓಡಿಸ್ಬಿಟ್ಟು 100 ಕಿಲೋಮೀಟರ್ ಮಲ್ಗವನೆ ನೋಡ್ರಿ. ಇವ್ರು ನಮ್ಮ ತಂಗಿ ಗುಡ್ ಮಾರ್ನಿಂಗ್, ಇವಾಗ ಬೆಳಕಾಯ್ತು ಅವ್ರಿಗೆ. ಇನ್ನೊಬ್ರು ನಮ್ಮ ಗಾಡಿಯಲ್ಲಿ ಮಲಗಿದ್ದಾರೆ, ಅವ್ರಿಗೆ ಇನ್ನೂ ಬೆಳಿಗ್ಗೆ ಆಗಿಲ್ಲ. ಇದು ಸತ್ಯ. ಇಲ್ಲ ಏನೋ ಹಾಕೊಂತವ್ರು ಬಾಯಿಗೆ, ಬೆಳಿಗ್ಗೆನೇನೋ ತಿಂತವ್ರೆ. ಗಾಯ್ಸ್ ಹಲ್ಲುಜ್ಜಿಲ್ಲ, ಮಗ ತೊಳ್ದಿಲ್ಲ, ಏನೂ ಇಲ್ಲ. ಅಲ್ಲಿಂದ ಟೀ ಅಂಗಡಿ ನೋಡಿದ್ರೆ ಟೀ ಅಂಗಡಿ ಒಂದು ಸಿಕ್ಕಿಲ್ಲ ನಮ್ಮ ಮನೆ ಬರೋಕ್ಕೆ. ಇಲ್ಲ ಗಾಯ್ಸ್ ನೋಡಿ, ರೆಕಾರ್ಡ್ ಮಾಡ್ತಿಲ್ಲ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ಸೋಷಲ್ ಬಂದ್ರೆ ರೆಕಾರ್ಡ್ ನೋಡಮ್ಮ, ನೀನ್ ಮಲ್ಗಿರೋದೆಲ್ಲ ರೆಕಾರ್ಡ್ ಮಾಡೋನೆ. ನಾವು ಸೋಷಲ್ ಬಂದ್ರೆ ಮಾಡಿಲ್ಲ. ರೆಕಾರ್ಡ್ ಮಾಡಿದಿನ ಮಾತಾಡಲಿ. ನೋಡಿ ನಮ್ ತಂಗಿ ಮಲ್ಗೆದ್ರು ನಮ್ ತಂಗಿ ನೋಡ್ರಿ ಎಷ್ಟು ಬ್ಯೂಟಿಯಾಗಿ ಕಾಣಿಸ್ತಿದ್ದಾರೆ. ಹತ್ರ ಬನ್ನಿ. ನಿಮ್ಮ ಬ್ಯೂಟಿಗೆ, ನಿಮ್ಮ ಸೌಂದರ್ಯಕ್ಕೆ ಏನ್ ಹಚ್ತಿದ್ದೀರಾ? ಯಾರವಳ ಹುಡುಗಿ ದೇವತರ ಅವಳೆ. ಸೊ ಹಂಗೆ ಇಲ್ಲಿ ನಮ್ಮ ಕತ್ರಿನಾ ಟೈಪ್ ನೋಡ್ರಿ. ಇವರು ನಮ್ ತಂಗಿ, ಇವ್ರ ಮಕ್ಕಳಿಗೆ ಏನ್ ಹಚ್ತಾರೆ ಅಂದ್ರೆ ಏನ್ ಹಚ್ತೀರಾ?
ಇದು ಚಂದನದ ಗುಣಗಳ ಸತ್ತು. ನೋಡ್ರಿ ಎದ್ರು ಏನು, ಸಿಡಿ ಏನು? ಸಿಡಿ ಸಿಡಿ ಅಂತ ಗುರಾಯಿಸ್ತಾವ್ರೆ ನಮ್ಮನ್ನ. ಯಾಕೆ ಅಂದ್ರೆ ಕಾರಲ್ಲಿ ಸುಮ್ಮನೆ ಒಂದು ರೇಗಿಸ್ತೆ, ಅದಕ್ಕೆ ಫೈರ್ ಆಗ್ಬಿಟ್ಟಿದ್ದಾರೆ. ಅದು ಹೆಂಗೆ ಅಂದ್ರೆ ಈ ಇಂಡಿಕೇಟರ್ ತರ ಫೈರ್ ಆಗ್ತಿದೆ. ಈ ಕಡೆ ಬನ್ನಿ, ಈ ಕಡೆ ನಮ್ಮ ಚೇತನ್ ಬ್ರೋ ನೋಡ್ರಿ, ಡ್ಯೂಟಿ ಮುಗಿಸಿ ಎದ್ದಿ ನಿದ್ದೆ ಮಾಡದೆ ಕಾರ್ ಓಡಿಸ್ಕೊಂಡ್ ಬಂದವ್ರೆ. ನನ್ ಮೇಲೆ ಆಣೆ ಇಟ್ಟು ನನ್ನ ಮಗ 10 ಗಂಟೆ ಗಂಟ ಮಲಗ್ಬಿಟ್ಟು ಆಮೇಲೆ ನಾನು ತೋರಿಸ್ತೀನಿ. ಪಾಪ ನಮ್ಮ ತಂಗಿನೂ ಕಷ್ಟಪಟ್ಟವ್ರಂತಪ್ಪ, ಹಂಗೆಲ್ಲ ತಪ್ಪಾಗಿ ತಿಳ್ಕೊಂಬಿಟ್ರಿ. ಅದು ನಮ್ಮ ತಂಗಿ ಅನ್ಕೊಳ್ಳೆ ಬ್ಯಾಂಬೋ ಅದು ಟಿಶ್ಯೂ ಕೊಡ್ರಿ ಸ್ವಲ್ಪ ನಮ್ಮ ತಂಗಿಗೆ. ನೋಡ್ರಿ ನಮ್ಮ ತಂಗಿ ಇವರು ಅಷ್ಟೇ, ಇವ್ರು ಗೊತ್ತಲ್ಲ ಎಜುಕೇಟೆಡ್. ಬಿಕಾಸ್ ವಾಟ್ ಅಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಅದು ಇವರೆಲ್ಲ ನೋಡ್ರಿ, ಇವರೆಲ್ಲ ಸೌಂದರ್ಯದಲ್ಲಿ ಮುಳುಗೋಗಿದ್ದಾರೆ ನೋಡಿ. ಈಗ ಎದ್ರು ನೋಡ್ರಿ, ಏನಿದು ಕಿವಿಲಿ ಮಂಜು ತುಂಬ್ಕೊಂಡಿದೆಯಲ್ಲ, ಅದು ಹತ್ತಿ. ಈ ವಿಡಿಯೋನೆಲ್ಲ ರೆಕಾರ್ಡ್ ಮಾಡಿದ್ಯಾರು ಅಂದ್ರೆ ಇವನೇ ನಮ್ ಗುಂಡ್ರಗೋವಿ ಬರಾತ. ಓಕೆ ಗೈಸ್, ಇನ್ನೇನಾದ್ರು ದುಬಾರಿ ಕ್ಯಾಂಪ್ ಹತ್ರ ಹೋಗ್ಬಿಟ್ಟು ಕಂಟಿನ್ಯೂ ಮಾಡಿ. ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ಅದೇ ಬೈತಿದ್ದೆ ಬ್ರೋ ಇಷ್ಟೊತ್ತು ಕಾರಲ್ಲಿ. ಇಲ್ಲೇ ಬಂದ್ಬಿಟ್ಟು ಮಜಾ ಇಲ್ಲ ಅಲ್ಲ ಅಂದ್ರೆ ಮಜಾ ಇಲ್ಲ. ಹೇಳಿ ಸಮಸ್ಯೆ. ಕಾಪಿಡಿ ಗರಂ ಚಾಯ್, ಬಿಸಿ ಚಾಯ್ ಗರಂ. ಒಳ್ಳೆ ವೆದರ್, ಚಿಲ್ ಆಗಿದೆ. ಇದೇ ಒಂದು ಹಾಫ್ ಅನ್ ಅವರ್ ಮುಂಚೆ ಮಜಾನೇ ಬರ್ತಾ ಇಲ್ಲ. ಏನು ಅಂದ್ರೆ ಇದು ಯಾವ್ದೋ ರಂಗ ಸಮುದ್ರ ಅಂತೆ. ಸಮುದ್ರ ರಂಗ ನೋಡ್ರಿ, ರೌಡಿ ರಂಗ ಹೆಂಗ್ ನಿಂತವ್ರಿ ನಿಮ್ಮ ಅಪ್ಪನ ಕೂತಿದ್ದೆ ನಾನೇನು ಅಲ್ರಿ, ಸಮುದ್ರ ಕಾಣಿಸ್ತಾ ಇಲ್ಲ. ಒಂದು ಗಂಟೆ ಬಿಟ್ಟು ಆರಾಮಾಗೆ ಬೆಳಿಗ್ಗೆ 6 ಗಂಟೆ ಕೂರ್ಗ್ ಫಸ್ಟ್ ಇವತ್ತು ಬರಕ್ಕೆ. ಯಾಕಿಲ್ಲಿ ಶೌಚಾಲಯ ಕ್ಲೋಸ್ ಆಗೈತೆ. ಶೌಚಾಲಯ ನಮ್ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ಬೀಗ ಹಾಕವ್ನೆ. ಆ ಕಡೆ ಹೋಗ್ಬೇಕು. ಆ ಬರತ್ದಾಗ ಬೇರೆ ಯಾರು ಅಲ್ಲ, ಇಲ್ಲಿ ಬೊಗಳ್ತೈತ್ ನೋಡ್ರಿ ಹಿಂದೆ. ಏಯ್ ಬರತಾ, ಏಯ್ ಯಾಕಪ್ಪ, ನಿಂಗೆ ಆಮೇಲೆ ಬಂದಾಗ್ತೀನಿ ಹೋಗಪ್ಪ. ಹೇಳಿ ತಕ್ಷಣ ಮಾಡ್ತಾರ. ಒಳ್ಳೆ ರಿವರ್ ರಾಫ್ಟಿಂಗ್ ಇದೆ ನೋಡ್ರಿ, ಎಲ್ಲ ಆರಾಮಾಗೆ ನೋಡ್ತಾವ್ರೆ ಅವ್ರು. ನೋಡ್ರಿ ಇವರೇ ಹೊಸದ ಮದುವೆ ಆಗಿರೋ ಕಪಲ್ಸ್ ನೋಡ್ರಿ. ನಾಯಿಗೆ ಎದ್ರಕೊಂಡು ಇವರು ಕಾರ್ ಒಳಗೆ ಔಚ್ಕೊಂಡ್ ಕೂತಿದ್ದಾರೆ ನಮ್ಮ ವೈಫು. ಆಮೇಲೆ ಅಲ್ಲಿ ನೋಡ್ರಿ ನನ್ನ ತಂಗಿ ಇಬ್ರು ಕಾರ್ ಕಿ ತಗೊಂಡ ಲಾಕ್ ಮಾಡ್ರಿ. ನಮ್ಮ ಹೆಂಡತಿಗೆ ಆನೆ ಅಂದ್ರೆ ತುಂಬಾ ಇಷ್ಟ. ಸಕ್ಕರೆ ಬೈಲಲ್ಲಿ ಒಂದ್ಸಲ ಕರ್ಕೊಂಡು ಹೋಗಿ ತೋರಿಸಿದೆ. ಮತ್ತೆ ಈಗಲೂ ದುಬಾರಿ ಕ್ಯಾಂಪಿಗೆ ಬಂದಿದ್ದೀವಿ. ಇನ್ನೇನು 9 ಗಂಟೆಗೆ ಓಪನ್ ಅಂತೆ. ಸುಮ್ಮನೆ ಹೋಗಿ ಹತ್ರ ನೋಡ್ತೀವಿ. ನೋಡಿ ಅವ್ರವ್ರು ಅಷ್ಟೇ ಎಂಟಿ ತಕ್ಷಣ ಎಲ್ಲ ಅವ್ರವ್ರ ಎಂಟಿ ಜೊತೆ ಬಿಸಿ ಆಗೋದ್ರು. ನಾವು ನಮ್ಮ ವೈಫ್ ಜೊತೆ ಬಿಸಿ ಆಗಿದ್ದೀವಿ. ನೀರು ಅಂದರೆ ಯಾರಿಗೆ ಭಯ ಇರಲ್ಲ. ನೀರು ಅಂದರೆ ಕೆಲವೊಂದು ಟೈಮ್ ನೀರಲ್ಲಿರೋ ಜೀವಿನೂ ಎದುರುತ್ತೆ. ಇದು ಸತ್ಯ. ಏನಂತೀರಾ? ಯಾವ ಇವೆಲ್ಲ ನೀರು ಅಂದರೆ ಯಾರಿಗೆ ಭಯ ಇರಲ್ಲ, ಎಲ್ಲರಿಗೂ ಭಯ ಇರುತ್ತೆ. ಕೆಲವೊಂದು ಟೈಮ್ ನೀರಲ್ಲಿರೋ ಜೀವಿಗೂ ಭಯ ಇರುತ್ತೆ. ಶಬಾಷ್. ಅದು ನೋಡ್ರಿ, ಈಗ ನಾವೇನು ಮಾಡ್ಬೇಕಂದ್ರೆ ಇಲ್ಲಿಂದ ಆ ಕಡೆ ಪಾಸ್ ಆಗ್ಬೇಕು ನಾವು. ಗೈಸ್, ದುಬಾರಿ ಕ್ಯಾಂಪು ಕ್ಲೋಸ್ ಆಗಿದೆ ಅಂತೆ. ಒಂದು ಇನ್ಸಿಡೆಂಟ್ ಆಯ್ತಲ್ಲ, ಅವಾಗಿಂದ 2 ಮಂತ್ ಆಯಿತು. ನಮ್ಗೆ ಗೊತ್ತಿಲ್ಲ. ಬಂದ್ಬಿಟ್ಟು ಯಾರೂ ಬರೋಕ್ಕೆ ಹೋಗಬೇಡಿ, ಸದ್ಯಕ್ಕೆ ಓಪನ್ ಇಲ್ಲ. ಬರೀ ಆರ್ಸ್ ರೈಡು, ರಿವರ್ ರಾಫ್ಟಿಂಗು ಇವೆರಡೇ ಇರೋದು. ಸ್ವಲ್ಪ ಕಷ್ಟಪಟ್ಕೊಂಡು ಅಷ್ಟು ದೂರದಿಂದ ಬಂದು ಯಾರೂ ಏಮಾರಕ್ಕೆ ಹೋಗಬೇಡಿ. ಇದು ನನ್ನ ಒಂದು ಹಂಬಲ್ ರಿಕ್ವೆಸ್ಟ್. ಯಾರೂ ಬರೋಕ್ಕೆ ಹೋಗಬೇಡಿ. ಕೇಳ್ದು ಆನೆದು ಇಲ್ಲ ಅಂದರೆ ಎಲಿಫೆಂಟ್ ಕ್ಯಾಂಪ್ ಕ್ಲೋಸ್ ಆಗಿದೆ. ರಿವರ್ ರಾಫ್ಟಿಂಗು ಆ ಸೈಡ್ ಇವೆರಡೇ ಇರೋದು. ಸೊ ಯಾರು ಸುಮ್ಮನೆ ವೇಸ್ಟ್ ಮಾಡ್ಕೊಂಡು ಬರಬೇಡಿ. ಅದ್ರ ಬದಲು ಬೇರೆ ಯಾವ್ದಾರೆ ಸೈಟ್ ಸೀಟ್ಸು ಪ್ಲೇಸ್ ಇದ್ದರೆ ನೋಡಿ ಎಂಜಾಯ್ ಮಾಡಿ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತು. ಸೊ ಬೇರೆ ಯಾವ್ದಾದ್ರು ಜಾಗವಾಗಿ ಫ್ರೆಶ್ ಅಪ್ ಆಗ್ಬಿಟ್ಟು ನಾವು ಸ್ಟೇ ಆಗಿರೋ ರೂಮ್ ತೋರಿಸಿ, ರೂಮ್ ಹತ್ರ ಹೋಗಿ ನಿಮಗೆ ನೆಕ್ಸ್ಟ್ ವೀಡಿಯೋನ ನಾನು ಕಂಟಿನ್ಯೂ ಮಾಡ್ತೀನಿ.